ಇದನ್ನ ಹಾಕೊಂಡು ಬೆಂಗಳೂರಲ್ಲಿ ಸುತ್ತಿದ್ರೆ ಹೆಂಗಿರ್ಬೋದು. ಹೇ ಸ್ನೇಹಿತರೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಆ ಚಾನೆಲ್ ಸ್ಯಾಂಡಲ್ವುಡ್ ಟು ಸ್ಯಾಂಡ್ ಡ್ಯೂನ್ಸ್ ದುಬೈ. ತುಂಬಾ ದಿವಸ ಆಗಿತ್ತಲ್ಲ ನಾವಿಬ್ರನ್ನ ಜೊತೆಯಲ್ಲಿ ನೋಡಿ ಅಲ್ವಾ? ಹೌದು. ಇವಳಂತೂ ಏನು ಎಲ್ಲ ಕಡೆ ಚಕ್ರ ಬಂದ್ಬಿಟ್ಟಿದೆ ಇವಳಿಗೆ. ಚಕ್ರ ನಿನಗೂ ಇದೆ ನನಗೂ ಇದೆ ತಿಳ್ಕೊ. ಪೋಲೆಂಡ್ ಹಾಗೆ ಹೀಗೆ ಹಿಂಗ್ ಹೋಗಿ ಹಿಂಗ್ ಬರ್ತಾನೆ. 2 ದಿವಸ 3 ದಿವಸ ಅಷ್ಟೇ ಹೋಗೋದು ನಾನು. ಇವಳು ಹಂಗಲ್ಲ, ತಿಂಗಳು ಹೊರಟ್ರೆ ತಿಂಗಳರ್ಗಟ್ಲೇನೆ ಅಷ್ಟೇ. ಕರೆಕ್ಟ್. ಈ ಸಲ ಎಷ್ಟು 1.5 ತಿಂಗಳಲ್ಲ? 1.5 ತಿಂಗಳು. ಮತ್ತೆ 2 ದಿವಸ ಬಂದ್ ಹೋಗುದು. ಹಾ ಹಾಗೆ. ನಾನು ಹೋಗ್ ಬಂದೆ 4 ದಿವಸ. ಸೊ ಇವತ್ತು ನಿಮ್ಮೆಲ್ಲರ ಫೇವ್ರೇಟ್ ಟಾಪಿಕ್ ಗೋಲ್ಡ್. ಅಲ್ಲ, ಗೋಲ್ಡ್ ಸೂಕಿಗೆ ಹೋಗೋಣ. ಮತ್ತೆ ಗೋಲ್ಡ್ ಬಗ್ಗೆ ಎಲ್ಲ ಕೇಳಿದಿರಲ್ಲ, ಅದನ್ನ ಇವತ್ತು ಮಾಡೋಣ ಅಂತ ಅಲ್ವೇ? ತುಂಬಾ ದಿವಸದಿಂದ ಅನ್ಕೋತಾ ಇದ್ವಿ, ಇವಾಗ ಟೈಮ್ ಬಂದಿದೆ, ಹೋಗ್ತಾ ಇದೀವಿ. ಬನ್ನಿ ನಮ್ ಜೊತೆ. ಇವಾಗ ನಾವು ಬರ್ತಾ ಇರೋದು ಲೂಲು ಹೈಪರ್ ಮಾರ್ಕೆಟ್ ಬರ್ಷಾ ಅಂತ. ಅಂದರೆ ನೀವು ಯಾವಾಗ ದುಬೈಗೆ ಬರ್ತೀರಲ್ಲ ವಿಸಿಟ್ ವೀಸಾನಲ್ಲಿ ಆ ಥರ ಏನಾದರೂ ಹಾಗೆ ಬಂದರೆ ಮಾಲ್ ಆಫ್ ಎಮಿರೇಟ್ಸ್ ಇಲ್ಲಿಂದನೇ ವಾಕಬಲ್ ಡಿಸ್ಟೆನ್ಸಲ್ಲಿ ಬರುತ್ತೆ ಇದು ಅಲ್ಲಿ ಬರ್ಷಾ ಲೂಲು. ಸೊ ಇಲ್ಲಿರೋ ಜಾಯಲುಕಾಸಿಗೆ ಹೋಗೋಣ. ಅಲ್ಲಿ ನಿಮಗೆ ಗೋಲ್ಡ್ದು ಅಲ್ವಾ ನಿಶಾ, ಎಷ್ಟು ಏನು ಮೇಕಿಂಗ್ ಚಾರ್ಜಸ್ ಆಗ್ಲಿನಾ ಡಿಸೈನ್ಸ್ ಆಗ್ಲಿನಾ ಅದೆಲ್ಲ ತೋರ್ಸೋಣ ಅಂತ. ಫಸ್ಟ್ ಅಲುಕಾಸಲ್ಲಿ ತೋರಿಸ್ತೀವಿ, ಆಮೇಲೆ ನಾವು ಗೋಲ್ಡ್ ಸೂಕ್ ಹೋಗ್ತೀವಿ. ಗೋಲ್ಡ್ ಸೂಕ್ ಹೋಗಿನ ತೋರಿಸ್ತೀವಿ. ಸೊ ಚಿನ್ನನೇ ಚಿನ್ನ. ಏನೇನ್ ಬೇಕು ಲಿಸ್ಟ್ ಮಾಡ್ಕೊಳ್ಳಿ, ಶಿವರಂಜನಿ ಕೊಡಿಸ್ತೀನಿ. ಯಾಕಿಲ್ಲ, ನಾನು ಯಾವತ್ತೂ ಇಲ್ಲ ಅಂತ ಹೇಳೋದೇ ಇಲ್ಲ. ನನಗೆ ಬ್ಲೌಸೇ ಕೊಡ್ಸಿದಾಳಂತೆ. ಸೊ ಅಂಬಾನಿ ಮಗಳು ಹಾಕದಂಗೆ ಸದ್ಯದಲ್ಲೇ ನಾನು ಅಷ್ಟೇ. ಇವಳಿಗೆ ಸೂಟ್ ಆಗತ್ತಪ್ಪ ಹಾಕಿದ್ರೆ, ಬ್ಲೌಸ್ ಸಖತ್ತಾಗಿ ಸೂಟ್ ಆಗತ್ತೆ. ನಾನು ಹಾಕೊಂಡ್ರೆ ಎಲ್ಲರೂ ಓಡೋಗ್ಬಿಡ್ತಾರೆ, ಇವಳು ಹಾಕಿದ್ರೆ ಎಲ್ಲರೂ ನೋಡ್ತಾರೆ. ಪರವಾಗಿಲ್ಲ, ಇಬ್ರಿಗೂ ಚೆನ್ನಾಗಿರುತ್ತೆ. ನಾವಿಬ್ರು ಚಿನ್ನದ ಬ್ಲೌಸ್ ಹಾಕೊಂಡು ಬೇಗನೆ ಒಂದು ವಿಡಿಯೋ ಮಾಡ್ತೀವಿ. ಹೋಗೋಣ ಸ್ನೇಹಿತರೆ ಈಗ. ನಮಸ್ಕಾರ ಸ್ನೇಹಿತರೆ, ಮಂಜುನಾಥ್ ಅಂತ ಇಲ್ಲಿ ಜಾಯಲುಕಾಸಲ್ಲಿ. ನಾನು ಯಾವಾಗಲೂ ಇವ್ರ ಹತ್ರನೇ ಬರೋದು. ಬೆಸ್ಟ್ ಪ್ರೈಸ್ ಕೊಡ್ತಾರೆ. ನನಗೆ ಯಾವ ಗೆಸ್ಟ್ ಬಂದ್ರೂ ನಾನು ಇವ್ರ ಹತ್ರನೇ ಕರ್ಕೊಂಬರೋದು. ಸೊ ಇವ್ರು ಅನ್ಸುತ್ತೆ ನನಗೆ ಪ್ರೈಸ್ ಹೇಳಿದ್ಮೇಲೆ ನಾನು ಬಾರ್ಗೇನೇ ಮಾಡಲ್ಲ, ಯಾಕೆಂದರೆ ಅವ್ರು ಅಷ್ಟು ಒಳ್ಳೆ ಪ್ರೈಸ್ ಕೊಡ್ತಾರೆ. ನೀವು ಬನ್ನಿ, ನೀವು ಇವ್ರಿಗೆ ಸಿಗಿ. ಒಳ್ಳೆ ಪ್ರೈಸ್, ಒಳ್ಳೆ ಮೇಕಿಂಗ್ ಚಾರ್ಜ್. ನೋಡಿ, ಯೂಶಲಿ ಗೋಲ್ಡಲ್ಲಿ ಯಾರು ಏನು ದುಡ್ಡು ಮಾಡೋಕ್ಕಾಗಲ್ಲ. ದುಡ್ಡು ಮಾಡೋದೇ ಮೇಕಿಂಗ್ ಚಾರ್ಜಲ್ಲಿ. ಬಟ್ ಬೆಸ್ಟ್ ಮೇಕಿಂಗ್ ಚಾರ್ಜ್ ಅಷ್ಟು ಲೋವೆಸ್ಟಲ್ಲಿ ಕೊಡ್ತಾರೆ ಮಂಜುನಾಥ್. ಯೂಶಲಿ ಏನಾಗುತ್ತೆ ಅಂದರೆ, ಇದು ಜ್ಯುವೆಲ್ರಿ ಶಾಪ್ ಅಂದರೆ ಹೌದು, ಗೋಲ್ಡ್ ಸೂಕು ಅದೆಲ್ಲ ಇರೋದೆಲ್ಲ ಹೌದು. ಬಟ್ ಯೂಶಲಿ ನಾವೇನು ಮಾಡ್ತೀವಿ ಅಂದರೆ, ನಮಗೆ ಯಾರು ಮೇಕಿಂಗ್ ಚಾರ್ಜಸ್ ಕಮ್ಮಿ ಕೊಡ್ತಾರೆ ಅಲ್ಲಿಗೆ ಬರ್ತೀವಲ್ವಾ. ಅದೊಂದು ಎಲ್ಲರೂ ಮಾಡೋ ಕೆಲಸನೂ ಹಾಗೇನೆ. ನಾನು ಯಾವಾಗಲೂ ಇಲ್ಲಿರೋ ಅಂದರೆ ಬರ್ಷಾ ಮಾಲಲ್ಲಿರೋ ಜಾಯಲುಕಾಸ್ಗೆ ನಾನು ಯಾವಾಗಲೂ ಬರೋದು. ಯಾಕಂದರೆ ಇವರು ತುಂಬ ಕಮ್ಮಿ ಮೇಕಿಂಗ್ ಚಾರ್ಜಸಲ್ಲಿ ಕೊಡ್ತಾರೆ. ನೋಡೋಣ ಸ್ನೇಹಿತರೆ, ಇಲ್ಲಿಂದು ಬೆಲೆ ಏನು ಮತ್ತು ಹೇಗೆ ಮೇಕಿಂಗ್ ಚಾರ್ಜಸ್ಸು ಅಂತ ನೋಡೋಣ ಡೀಟೇಲ್ ಆಗಿ. ಓಕೆ. ಸೊ ಇವಾಗಿನ ಆಫರ್ ಬಂದು 40% ಆಫ್ ಫಾರ್ ಮೇಕಿಂಗ್ ಚಾರ್ಜಸ್. ಎಲ್ಲ ಜ್ಯುವೆಲ್ರಿ, ಎನಿಥಿಂಗ್, ಗೋಲ್ಡ್, ಡೈಮಂಡ್ ಯಾವುದನ್ನಾದರೂ ಇವಾಗ ನಡೀತಿರೋ ಆಫರ್ ಇದೆ. ಇದೇ ಥರ ಅಲ್ವಾ?
और इसको हम वर्कशॉप भेजेगा, वो आपको ट्यूसडे ऐसा मिलेगा. ನೋಡಿ ಇದೆಲ್ಲನೂ ಲೆಸ್ ದ್ಯಾನ್ 10 ಗ್ರಾಮ್ಸ್, ಅಂದರೆ ಒಂಥರ ಪ್ಲೇನು. ಎಷ್ಟಿದೆ ಇದಕ್ಕೆ? 9 grams. 9 ಗ್ರಾಮ್ಸ್, 8.4. 8.4 ಗ್ರಾಮ್ಸ್. ಇದೊಂಥರ ಶೈನಿಂಗಲ್ಲಿದೆ ನೋಡಿ ಇದು. ಹಾಂ, ಈ ಶೈನಿಂಗು ಇದು ಬೇಕಾದ್ರೆ ಒಂದು 20 ವರ್ಷ ಹೋಗಲಿ, ಈ ಶೈನಿಂಗ್ ಹೀಗೆ ಇರುತ್ತೆ. 22 ಕ್ಯಾರೆಟ್ ಅಂದರೆ 22 ಕ್ಯಾರೆಟ್ ಡೆಫಿನೆಟ್ಲಿ ಇರುತ್ತೆ. ಇದು ನೋಡಿ ಇದಕ್ಕೆ ಎಷ್ಟು? ಇದು 12 ಗ್ರಾಮ್ ಒಂದೊಂದಕ್ಕೆ. ಗಟ್ಟಿ ಬೆಳೆ ಮಾತ್ರ, ತುಂಬಾ ಗಟ್ಟಿ ಇದೆ. वो 2.4 साइज आएगा. ಇದು ಸ್ವಲ್ಪ ಲೈಟ್ ವೆಯ್ಟ್ ನೋ. ಇದು ಒಂಚೂರು ಲೈಟ್ ವೆಯ್ಟ್, ಬಟ್ ಚೆನ್ನಾಗಿದೆ ನೋಡಿ. ಶೈನಿಂಗ್ ಚೆನ್ನಾಗಿದೆ. ಚೆನ್ನಾಗಿದೆ. ಇದೆಷ್ಟು ಗ್ರಾಮ್ ಇದೆ? ಇದು 13.5 ಇದೆ, ಬಟ್ ಚೆನ್ನಾಗಿದೆ. ಒಂಥರ ಅಗ್ಲಕ್ಕೆ ಒಂದು ಹಾಕೊಂಡ್ರು ನನ್ನ ಕೈಗೆ ಯಾವುದು ಹೋಗಲ್ಲ ಸದ್ಯಕ್ಕೆ. ನನ್ನ ಕೈ ದೊಡ್ಡದಲ್ವಾ, ಸೊ ಚೆನ್ನಾಗಿದೆ. ನೈಸ್ ಡಿಸೈನ್. ತೆಗೆದ್ಲು ಏನು ತೆಗೆದ್ಲು ಅಂದರೆ ಕಾಸು ಮಾಲನೇ ತೆಗೆದ್ಲು. ಅದು ದೊಡ್ಡದಿದೆ, ಚಿಕ್ಕದ್ ನೋಡೋಣ ಅಂತ ಅಷ್ಟೇ. ಬಟ್ ಇದಕ್ಕೆ 37 ಗ್ರಾಮ್ಸಿಗೆ ಎಷ್ಟು ಒಂದು ಅಬ್ರವಾಗಿ ಕಾಣುತ್ತೆ ನೋಡಿ. ತೋರಿಸ್ತೀನಿ ನೋಡಿ, ನಿಜವಾಗ್ಲೂ ಚೆನ್ನಾಗಿ. 37 ಗ್ರಾಮ್ಸ್ ಅಂದರೆ ಲೈಟ್ ವೆಯ್ಟಲ್ಲೇ ಕಾಸು ಮಾಲ, ತುಂಬ ಚೆನ್ನಾಗಿದೆ. ಅದರದ್ದು ಇಯರಿಂಗ್ಸ್ ಹಾಂ, ಇದ್ರದ್ದು ಇಯರಿಂಗ್ಸ್ ಅಲ್ವಾ ಅಂತ ಅಲ್ಲ, ಏನೋ ಒಟ್ಟು 1 ಗ್ರಾಮಿಗೆ 1716 ಮೇಕಿಂಗ್ ಚಾರ್ಜ್. ಡೆಫಿನೆಟ್ಲಿ ಚೀಪ್, ಡೆಫಿನೆಟ್ಲಿ ವರ್ತ್. ಮೇಕಿಂಗ್ ಚಾರ್ಜು ಅದು ಎಲ್ಲ 40% ಆಫ್ ಇದೆ. ಮತ್ತು ಹಾಗಂತಲ್ಲ, ಬಂದರೆ ನಿಜವಾಗ್ಲೂ ಅದಕ್ಕೂ ಕಮ್ಮಿನೂ ಮಾಡ್ತಾರೆ ಇವರು ಸೀರಿಯಸ್ ಬೈಯರ್ಸಿಗೆ. ಸೊ ಡೆಫಿನೆಟ್ಲಿ ಕಮ್ಮಿ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಮತ್ತು 37ಗೆ ಕಾಸು ಮಾಲ ಇಸ್ ವೆರಿ ನೈಸ್. ಇನ್ನೊಂದು ಎಷ್ಟು ಯುನೀಕಾಗಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅಲ್ಲ, ಎಷ್ಟು ಗ್ರಾಮ್ ಇದು? ಹೌ ಮೆನಿ ಗ್ರಾಮ್ಸ್? 120 ಗ್ರಾಮ್ಸ್ ಲಾಂಗ್ ಚೈನ್. ಇದು 120. ಇದು 130. 137. ಇದು 137, ಇದು 120. ಚೆನ್ನಾಗಿದೆ. ಚೆನ್ನಾಗಿದೆಯಾ? ನೋಡೋಕೆ ತುಂಬ ಚೆನ್ನಾಗಿದೆ, ಎಲಿಗೆಂಟ್ ಆಗಿದೆ ಅಲ್ಲ. 62 ಗ್ರಾಮ್ಸ್, 66 ಗ್ರಾಮ್ಸ್. ಬಟ್ ಡೈಮಂಡ್ಸ್, ಸೊ ಅನ್ಕಟ್ ಡೈಮಂಡ್ಸ್. ಅಬ್ಬಾ, ಏನು ಚೆನ್ನಾಗಿದೆ ಗೊತ್ತಾ? ತುಂಬ ಚೆನ್ನಾಗಿದೆ ಅಲ್ಲ, ಸಖತ್ತಾಗಿದೆ. ಹೆವಿ ಅಲ್ಲ? ಅಷ್ಟು ಹೆವಿ ಇಲ್ಲ, ಇಟ್ ಲುಕ್ಸ್ ಹೆವಿ, ಇಟ್ಸ್ ಲೈಟ್. ಹೌ ಮೆನಿ ಗ್ರಾಮ್ಸ್? ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಇರ್ಬೋದು ಅದು. 85ಗೆ ನಿಜವಾಗ್ಲೂ ಚೆನ್ನಾಗಿದೆ ಇದು. ನಾನೇನೋ ನನ್ನ ಅಲ್ಲ, that's what I'm telling. It's light, but it's very nice. It looks ಅಲ್ಲ, like 85ಗೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ. ಅದು 85 ಥರ ಕಾಣೋದೇ ಇಲ್ಲ ಅಲ್ಲ. ನಮ್ಮೆಲ್ರಿಗೂ ಗೊತ್ತು ಗೋಲ್ಡ್ ಪ್ರೈಸು ಮೇಲೆ ಕೆಳಗೆ ಎವ್ರಿ ಡೇ ಹೋಗ್ತಾ ಇರುತ್ತೆ ಅಂತ. ಇವತ್ತಿನ ಪ್ರೈಸು AED 505 ಅಂದರೆ 505 × 26. ಹಾಗೇ ಇಂಡಿಯನ್ ಕರೆನ್ಸಿನೂ ಹಿಂದೆ ಮುಂದೆ ಹೋಗ್ತಾ ಇರುತ್ತೆ, ಯಾವಾಗಲೂ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. 13,130 22 ಕ್ಯಾರೆಟ್ ಗೋಲ್ಡಿಗೆ 1 ಗ್ರಾಮಿಗೆ. ಬಟ್ ಇವ್ರೇನು ಹೇಳ್ತಾರಲ್ಲ 22 ಗ್ರಾಮ್ ಅಂದರೆ ಪಕ್ಕಾ 22 ಗ್ರಾಮ್ ಆ ಥರ ಇರುತ್ತೆ. ನನ್ನ ಈ ಬಳೆನೇ ನಾನು ಏನೋ 25-30 ವರ್ಷ ಆಯಿತಾ ಅಂತಾನೆ ತಗೊಂಡು. ಹೇಗಿದೆ ನೋಡಿ, ಬಣ್ಣನೂ ಹೋಗಲ್ಲ, ಏನೂ ಹೋಗಲ್ಲ. ಜಾಸ್ತಿ ಅಡುಗೆ ಮಾಡ್ತಾಯಿದ್ರೆ ಇದೇ ಬೆಂಡಾಗಿ ಹೋಗುತ್ತೆ, ಅಡುಗೆ ಮಾಡುವಾಗ ಹಾಕಿದರೆ ಇದೇ ಬೆಂಡಾಗಿ ಹೋಗುತ್ತೆ, ಆ ಥರ ಅಷ್ಟು ಮೆದು ಗೋಲ್ಡ್. ಹೌ ಮೆನಿ ಗ್ರಾಮ್ಸ್ ಇಸ್ ದಿಸ್ ಒನ್? This one is comes like 80 grams. 80 total weight is 98. 8. ಚೆನ್ನಾಗಿದೆ ಅಲ್ಲ, ಕತ್ಬಿಟ್ಟು ಇಲ್ಲ ತಗೋ ರೇಷಾ 40% ಆಫಲ್ಲಿ. ಈ ನೆಕ್ಲೆಸ್ಸು
98 ಟೋಟಲ್ ಅಂತೆ, 98 ಗ್ರಾಮ್ಸು. ಆದರೆ ಏನದು ಕಲ್ಲು ತೆಗೆದ್ರೆ 80 ಅಂತೆ, 80 ನೆಟ್ ವೇಟ್. ಚೆನ್ನಾಗಿದ್ದೇನೆ, ಸೂಪರ್ ಆಗಿದೆ ನೋಡಿ. ಕರಿಮಣಿ ಟ್ರಾವೆಲ್ಗೆ ಇದನ್ನು ನಾನು ಇವ್ರ ಹತ್ರನೇ ತಗೊಂಡ್ರೋದು ಆ್ಯಕ್ಚುಲಿ. I have the similar one. ಸೊ ಇದು ಟ್ರಾವೆಲ್ಗೆಲ್ಲ ಚೆನ್ನಾಗಿರುತ್ತೆ, ತುಂಬ ಲೈಟ್ ವೆಯ್ಟು. ತುಂಬ ಅಂದರೆ ಎಷ್ಟು 11 ಗ್ರಾಮ್ ಅಷ್ಟೇ ನೋಡಿ. ಇದು 11 ಗ್ರಾಮ್, 11 ಗ್ರಾಮ್ಸ್ ಎಲ್ಲ. ತುಂಬ ಇದಾಗೂ ಸ್ವಲ್ಪ ಜಾಸ್ತಿ ಚಿನ್ನ ಇದೆ, ಇದಂತೂ ನೋಡಿ ತುಂಬ ಕಮ್ಮಿ. ಇದನ್ನು ಹಾಕ್ಕೊಟ್ಟು ಬೆಂಗಳೂರಲ್ಲಿ ಸುತ್ತಿದ್ರೆ ಹೆಂಗಿರ್ಬೋದು ಅಪ್ಪ ದೇವ್ರೆ. ಹೇಗಿದೆ ನೋಡಿ, 104 ಗ್ರಾಮು. ಹೆವಿ ಇಲ್ಲ ಆದರೆ. ಹಾಂ, ಅಂದರೆ ಇದು ಹೆವಿ ಬರಬೇಕಂದ್ರೆ ಕೆ ಜಿ ಗಟ್ಟಲೆ ಹೋಗುತ್ತೆ. ಬಟ್ ಇದು ಹೆಂಗಿದೆ ಅಂದರೆ ಅಪ್ಪ, ಯಾರು ತೆಗೆದು ಹಾಕ್ತಾರೆ ಬೇಡ ನೋಡಿ. ಈ ಬ್ರೇಸ್ಲೆಟ್ 17 ಗ್ರಾಮ್, 17 ಗ್ರಾಮ್ಸ್. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. When will you upload this one? ಇದು ನೋಡಿ ಕಡ ಎಲ್ಲ ಉಮಾ ಗಿಫ್ಟ್ ಕೊಡ್ತಾ ಇದೆಯಾ? ಹೌದು, ಉಮರ್ ಹತ್ರ ಇದೆ ಇದೆ ನೋಡಿ ಗಿಫ್ಟಿಗೆ. ಮಕ್ಕಳಿಗೆ, ಸಣ್ಣ ಮಕ್ಕಳು ಹುಟ್ಟಿದ್ರೆ ಗಿಫ್ಟಿಗೆ ಎಷ್ಟು ಕ್ಯೂಟಾಗಿದೆ. ನೈಸ್. ಮತ್ತು ದೇವರೆಲ್ಲ ಎಲ್ಲ 24 ಕ್ಯಾರೆಟ್ ಗೋಲ್ಡ್. ಚೆನ್ನಾಗಿದೆ. ಭಾರ ತಗೋಬೇಕಲ್ಲ, ಸಖತ್ ಭಾರ ಇದೆ ಇದು, ಹೆವಿ. ಸೊ ನೀವು ಮಾಲ್ ಆಫ್ ಎಮಿರೇಟ್ಸ್ ಮಾಲಿಗೆ ಬಂದರೆ ಅಲ್ಲಿಂದ ಜಾಯ್ ಅಲುಕಾಸ್ ವಾಕಬಲ್ ಡಿಸ್ಟೆನ್ಸ್. ಇವಳಿಗೆ ನೋಡಿ ಕಾರ್ ಸಿಕ್ಕಿತ್ತು, ಕ್ಯೂಟಾಗಿದೆ. ಇದು ಯಾರು ಜಾಸ್ತಿ ಕ್ಯೂಟ್ ಅಂತ ಗೊತ್ತಾಗ್ತಾ ಇಲ್ಲ. ಇದ ಇಲ್ಲಪ್ಪ, ನೀನೇ. ಆವತ್ತು ನಿಮಗೆ ಬರ್ದುಬಾಯಿ ಅಂತ ತೋರಿಸಿದ್ವಿ ನೋಡಿ ಸ್ನೇಹಿತರೆ. ಇವತ್ತು ಅದೇ ಜಾಗದಿಂದ ನಾವು ದೇರಾಗ ಹೋಗೋದು. ನೀವು ನೆಕ್ಸ್ಟ್ ಟೈಮ್ ಬಂದರೆ ಹಿಂಗೆ ಕರ್ಕೊಂಡು ಹೋಗ್ತಾಳೆ ಶಿವರಾತ್ರಿ. ಎಲ್ಲ ವಿಂಟೇಜ್ ಏನಿಲ್ಲ, ನೋಡಿ ಎಲ್ಲ ನಮ್ಮ ಸ್ನೇಹಿತರು ಅವರೇ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ, ಬನ್ನಿ ಇಲ್ಲಿ ಅಂತ. ಅದೇ ಅಷ್ಟು ಎಕ್ಸ್ಪರ್ಟ್ ಆಗಿಬಿಡ್ತಾರಲ್ವಾ. ವಿಂಟೇಜ್ ಗಾಡಿ ಎಲ್ಲ ತೋರಿಸ್ಬಿಟ್ಟು ಇದ್ರಲ್ಲಿ ಕರ್ಕೊಂಡು ಬರೋದು ಮಂದಿರಮಲ್ಲಿ. ಎಲ್ಲ ಒಂದು ಎಕ್ಸ್ಪೀರಿಯನ್ಸು ಬೇಕು. ಹೆಂಗಿತ್ತು ಟ್ರಿಪ್? ವಂಡರ್ಫುಲ್.
ಮಾರ್ಕೆಟ್ ಪ್ಲೇಸ್ ಇದು. ಏ ರಿಷಾ, ನೀನು ಈ ಕಡೆಗೆ ಯಾವಾಗಾದ್ರು ಬಂದಿದ್ಯೇನೆ? ಸ್ವಲ್ಪ ಸತ್ಯ ಹೇಳು. ತುಂಬ ವರ್ಷ ಆಯಿತು. ಹಾಗೆ ಹೇಳಿ ತಪ್ಪಿಸ್ಕೊಬಿಟ್ಲು. ಅಯ್ಯೋ ದೇವ್ರೆ, ನಾನಂತೂ ಬರ್ತಾ ಇರ್ತೀನಿ. ನನಗೆ ಯಾವಾಗ ಗೆಸ್ಟ್ ಬಂದರೆ ಎಲ್ಲರೂ ಕರ್ಕೊಂಬರ್ತೀನಿ. ರಿಷನ್ ಗೆಸ್ಟ್ ಎಲ್ಲ ಬೇರೆ ಕಡೆ. ಅವಳ್ದೆಲ್ಲ ಗೆಸ್ಟ್ಗಳೆಲ್ಲ ಏನೇ ಇಲ್ಲ, ಅವ್ರನ್ನೆಲ್ಲ ನಾನು ಕಳಿಸ್ಬಿಡ್ತೀನಿ ಅಷ್ಟೇ, ನಾನು ಬರಲ್ಲ ಅದಕ್ಕೆ ನನಗೆ ಗೊತ್ತಿರಲ್ಲ ಅಲ್ವಾ. ಇದೊಂದು ಸ್ಟ್ರೀಟ್, ಇದು ಮಾರ್ಕೆಟ್ ಪ್ಲೇಸ್. ಒಳ್ಳೆ ನಿಂಗೇನ ಸಾಂಬ್ರಾಣಿಗಳು ಬೇಕಾ? ಅದೇ ಫ್ರೇಗ್ರೆನ್ಸ್ ಬರ್ತಾ ಇದೆ. ಹೌದು. ಅಲ್ಲ, ಮನೆಗೆ ಹೋದ್ಮೇಲೆ ಸ್ಮೆಲ್ ಬರಲ್ಲ, ಗೊತ್ತಾದು. ಅಯ್ಯೋ, ನಾನು ಯಾವಾಗೆಲ್ಲ ತಗೊಂಡಿದ್ದೀನಿ ಎಲ್ಲ ಬರೀ ಬರ್ದುಬಾಯಲ್ಲೂ ಸೇಮ್ ಹೌದು. ತಗೊಂಡು ಹೋಗೋದು ಯಾವ್ದು ಒಂದು ಚೂರು ಸ್ಮೆಲ್ ಇರಲ್ಲ. ಆಮೇಲೆ ಅದೇನಕ್ಕೋ ಗೊತ್ತಿಲ್ಲ. ನಾ ಈ ಸಲ ಗ್ಲೋಬಲ್ ವಿಲೇಜ್ ಅಲ್ಲಿ ತಗೊಂಡೆ, ಅದು ಇಲ್ಲ ಅಲ್ಲ. ಅದು ಹೌದು, ಅವ್ರು ಮಾರುವಾಗ ಅಷ್ಟು ಒಳ್ಳೆ ಸ್ಮೆಲ್ಲು. ಆಮೇಲೆ ನೋಡು, ಇಲ್ಲಿ ನೋಡಿ ಕೇಸರಿ ಏನಪ್ಪ, ಏನೇನೋ ಈ ಸಾಂಬ್ರಾಣಿ ಗಿಮ್ರಾಣಿನ ಏನು ಕತೆ ಗೊತ್ತಿಲ್ಲ. ಧೂಳಿನಿಂದ ತುಂಬಿರುವಂಥ ಮೆಣಸಿನಕಾಯಿ, ಸ್ಪೈಸಿ ಸ್ಯಾಫ್ರಾನ್. ಅಯ್ಯಪ್ಪ, ನಮ್ಮನ್ನು ಓಡಿಸ್ತಾರೆ ನೆಕ್ಸ್ಟ್. ಯಾರು ಬಿಡಲ್ಲ. ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ ಅಂದ್ರೆ ನಾವಿಬ್ರು ಬರ್ತಾ ಇದ್ರೆ ಓಡಿಸ್ಬಿಡ್ತಾರಷ್ಟೇ, ಹೋಗ್ತಾ ಇದೀವಿ. ಅಲ್ಲ, ಅದು ತುಂಬ ಮೆಣಸು ತುಂಬ ಧೂಳಿತ್ತಾ ಇಲ್ವಾ? ನೀನೇ ಹೇಳು. ಧೂಳಿತ್ತು, ಧೂಳಿಂದ ತುಂಬಿರೋ ಮೆಣಸು, ಧೂಳಿನಮಯ ಮೆಣಸು. ಬಣ್ಣನೇ ಬೇರೆ, ಕೇಸರಿ ಹೋಗಿ ಕಪ್ಪಿದೆ ಅದು ಒರಿಜಿನಲ್ ಕ್ವಾಲಿಟಿ. ಶಿವರಂಜನಿ ಡ್ರೆಸ್ ತಗೊಳಕ್ ಹೋಗ್ತಾ ಇದ್ದಲ್ಲ, ಚಿನ್ನದ. ಇದನ್ನೇ ಕರೆಕ್ಟ್ ಆಗಿದೆ, ಲಾಂಗ್ ಡ್ರೆಸ್ಸು. ಇದು ನಾನು ಹಾಕ್ತೀನಿ ಈ ಥರ ಉದ್ದಕ್ಕೆ ಒಂದು ಹಾಕೊಂಡು ಹಿಂಗೆ ಹೋಗ್ಬೋದು. ಚೆನ್ನಾಗಿ ಗಾಳಿ ಬರುತ್ತೆ. ಗೋಲ್ಡ್ ಸೂಕ್ ಗೇಟ್ 1. ಈ ಥರ ಎಷ್ಟೊಂದು ಗೇಟ್ ಇದೆ. ಇದು ಗೇಟ್ 1. ಹೋಗೋಣ. ನಾವು ವೆಜಿಟೇಬಲ್ ಸೂಪ್, ಫ್ರೂಟ್ ಸೂಪ್, ಪ್ಲಾಂಟ್ ಸೂಪ್ ಎಲ್ಲ ಆಯಿತು. ಇವತ್ತು ಗೋಲ್ಡ್ ಸೂಪ್. ಗೋಲ್ಡನ್ನೇ ಆ ಥರ ವೆಜಿಟೇಬಲ್ ಥರ ಹಾಕಿ ಇಟ್ಟಿದ್ದಾರೆ ನೋಡಿ. ಅವ್ರು ಇಟ್ಟಿದ್ದಾರೆ, ಆದರೆ ನಾವು ಹಾಗೆ ಬ್ಯಾಗಲ್ಲಿ ತಗೊಂಡು ಹೋಗ್ತೀವ ಅದು ಗೊತ್ತಿಲ್ಲ. ತರಕಾರಿ ಎಲ್ಲ ನೀವೇ ನೋಡಿದ್ರಲ್ಲ, ನಡಿಯೋಕ್ಕಾಗದೆ ಎತ್ಕೊಂಡು ಹೋಗಿ. ಕರೆಕ್ಟ್. ಇವಾಗ ನೋಡೋಣ, ನಿಮಗೆ ತೋರಿಸ್ತೀವಿ. ಬನ್ನಿ. ಹಾಕಿದ್ರೆ ಆಯ್ತದ. ಇದು ಒಂದು ಹಾಕೊಂಡ್ರೆ ಸಾಕು, ಬೇರೆ ಯಾವ ಜ್ಯುವೆಲ್ರಿ ಹಾಕೋಂತ ಆಗತ್ತೆ. ಅದು ಎಲ್ಲಿಗೆ ಹಾಕೋದು ಅಂತ ಸ್ವಲ್ಪ. ವೇರ್ ದಿಸ್ ಒನ್ ಹಿಯರ್ ಆರ್ ವೇರ್ ಹಿಯರ್ ಗೋ ಓನ್ಲಿ. ಓ, ಇಲ್ಲಿ ನಾನು ನಿನಗೆ ಸುಮ್ಮನೆ ಹೇಳ್ತಾ ಇದ್ದೆ. ಹಂಗೆ ಹೇಳ್ತಾ ಇದೆಯಾ? ತೆಗೆದು ಇಲ್ಲಿಂದ ಇಲ್ಲಿಗೆ ಹಾಕ್ತು ಅಂದರೆ ಎಷ್ಟು ಚೆನ್ನಾಗಿದೆ ನೋಡಿ, ಬ್ಯೂಟಿಫುಲ್. ಎದುರುಗಡೆ ನೋಡ್ತಾನೆ ಭಾರಿ ಖುಷಿ ಆಯಿತು. And the same way this one as well, the similar kind. ಚೆನ್ನಾಗಿದೆ ಅಲ್ಲ? ತೋರಿಸು ಒಂಚೂರು. ನೋಡು, ಇವೆಲ್ಲ ಜಸ್ಟ್ ಒಂದು ಹಾಕಿದ್ರೆ ಸಾಕು, ಮತ್ತೆ ಏನು ಜಾಸ್ತಿ ಎಲ್ಲ ಹಾಕ್ಬೇಕಂತ ಇಲ್ಲ. ಒನ್ ಪೀಸ್ ಇಸ್ ವೆರಿ ಬ್ಯೂಟಿಫುಲ್. ಓ ವಾವ್, ಏನು ಚೆನ್ನಾಗಿದೆ ಕಣೆ. ಓ ವಾವ್, ವೆರಿ ನೈಸ್, ಬ್ಯೂಟಿಫುಲ್ ಇದೆ ಅಲ್ಲ? ಇಬ್ರು ತಗೊಳ್ಳೋಣ, ಇಬ್ರು ಒಂದೊಂದು ತಗೊಳ್ಳೋಣ ಅಷ್ಟೇ. ಒಂದು ಹಾಕಿದ್ರೆ ಆಯ್ತು, ಮತ್ತೇನು ಬೇಡ, ಕತ್ತಿಗೂ ಬೇಡ, ಏನು ಬೇಡ, ಕೈ ಒಂದು ಹಾಕಿದ್ರೆ ಸಾಕು. ಕೈ ಇರ್ಬೇಕಷ್ಟೇ. ಯಾರೋ ಎತ್ಕೊಂಡೇ ಹೋಗ್ಬಿಡ್ತಾರೆ ಕೈ. That's very nice. ಇವಾಗ ಹೋಗಿರುವ ಜ್ಯುವೆಲ್ರಿ ಶಾಪ್ ಹೆಸರು ಕಾನ್ಸ್. ಆಮೇಲೆ ನಾವಿಬ್ರು ಇಷ್ಟಪಟ್ಟಿರೋ ಡಿಸೈನ್ ನೀವು ನೋಡಿದ್ದೀರಾ. ಯಾರಾನ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡ್ರೆ ದಯವಿಟ್ಟು ನಮಗೆ ಈ ವಿಡಿಯೋ ನೋಡಿಬಿಟ್ಟು ನನಗಿಷ್ಟ ಆಗಿರೋ ಡಿಸೈನ್ ನನ್ಗೆ ಕೊಡಿಸಿ, ಅವಳಿಗೆ ಇಷ್ಟ ಆಗಿರೋದು ಅವಳು ಕೊಡಿಸಿ. ದೇವರಷ್ಟು ಕೊಡಲಿ ನಿಮಗೆ. ಇಷ್ಟು ದಿವಸ ನಾನು ಹೇಳ್ತಾ ಇದ್ದೆ ನಾನು ಶಿವರಂಜನಿ ಕೊಡ್ಸೋದು ಅಂತ, ಇವಾಗ ನಾನು ಹೇಳ್ತಾ ಇದ್ದೀನಿ ನೀವು ನಮಗೆ ಕೊಡಿಸಿ ಅಂತದ. ದೇವರಷ್ಟು ಶಕ್ತಿ ಎಲ್ಲರಿಗೂ ಕೊಡ್ಲಿ, ಕೊಟ್ಟು ಬರೋರಿಗೆ ಹೋಗೋರಿಗೆಲ್ಲ ಗೋಲ್ಡ್ ಎತ್ತಿ ಕೊಟ್ಟು ತಗೊಂಡು ಹೋಗ್ತಾ ಇರೋ ಥರ ದೇವರೆಲ್ಲರೂ. ನಮಗೆ ಬರೀ ಅದು ಒಂದೊಂದು ಬಳೆ ತೆಕ್ಕೊಟ್ರೆ ಸಾಕು. ಆ ಕಡ ಹಾಕೊಂಡ್ರೆ ಇವಾಗ ಬರೀ ಕಡ ಅಂತ ಇದ್ದಾಳ. ಸ್ವಲ್ಪ ಹೊತ್ಮೇಲೆ ಹೋಗ್ಬಿಟ್ಟು ನಂಗೆ ಇನ್ನೊಂದು ಡ್ರೆಸ್ ಥರ ತೆಕ್ಕೊಡಿ, ಇನ್ನೊಂದು ತೆಕ್ಕೊಡಿ. ನೀ ಇಲ್ಲಿ ಬರ್ತೀಯ ಜಾಸ್ತಿ ಚಿನ್ನ ತಗೊಳಕ್ಕೆ? ಚಿನ್ನ ನಾನು ಇಲ್ಲಿ ಬರಲ್ಲ, ನಾನು ಅಲ್ಲೇ. ಯಾಕಂದ್ರೆ ಚಿನ್ನ ಎಗೇನ್
ಮಾತಾಡ್ದಂಗೆ ಯಾವಾಗಲೂ ಮೇಕಿಂಗ್ ಚಾರ್ಜ್ ಯಾರು ಕರೆಕ್ಟಾಗಿ ನಿಮಗೆ ರೀಸನಬಲ್ ಆಗಿ ಮೇಕಿಂಗ್ ಚಾರ್ಜ್ ಕೊಡ್ತಾರೆ ನಾವು ಅಲ್ಲಿಗೆ ಹೋಗ್ತೀವಲ್ಲ. ಹೌದು. ಯಾಕಂದ್ರೆ ಅಷ್ಟು ದೊಡ್ಡ ದೊಡ್ಡ ಗ್ರಾಮ್ಗಳು Correct. ತಗೊಳ್ಳುವಾಗ ಸೊ ಮೇಕಿಂಗ್ ಚಾರ್ಜ್. ಸೊ ನಾನು ಹೋಗೋದು ಅಲ್ಲಿಗೇನೆ. ಬಟ್ ಇಲ್ಲಿ ಡೆಫಿನೆಟ್ಲಿ ನನಗೆ ಗೆಸ್ಟ್ಗಳು ಬಂದವರು ನಾನು ಕರ್ಕೊಂಡ್ಬರ್ತೀನಿ. ಇದಾಕೋ ಇದನ್ನಾಕೋ ಇದೆಲ್ಲ ಪೂರ ನಿಂದೆ, ನಿನ್ನ ಡಿಪಾರ್ಟ್ಮೆಂಟ್. ಇಲ್ಲ, ಇದು ನೀನ್ ಇಟ್ಕೋ, ಯಾವುದು ಇದೆಲ್ಲ ನೀನೇ ಇಟ್ಕೋ. ನನ್ನ ಡಿಪಾರ್ಟ್ಮೆಂಟ್ ಆ ಕಡೆ ಇದೆ. ಯಾಕಡೆ ಏನಿದೆ ಬಾ ಇಲ್ಲಿ. ಏನೇ ಏನು ಅಂದೆ ನೀನು ನಿನ್ನ ಸೈಡು ಅಂತ ಕರ್ಕೊಂಬಂದಿಲ್ಲ? ನನ್ನ ಡಿಪಾರ್ಟ್ಮೆಂಟ್ ಹಾಂ, ಇಂಥದ್ದೆಲ್ಲ ನಾನು. ಯಾವ ಥರದ್ದು ನೋಡು, ಈ ಥರದಂತೆ. ಕವರಿಂಗ್ ಎಲ್ಲ ಮಾಡ್ತೀನಿ. ಆಮೇಲೆ ಈ ಥರದಂತೆ, ಈ ಥರದ್ದು ಇದು ಬೇಕಾ? ಅದು ಆಗತ್ತಂತೆ. ಆಮೇಲೆ ಹಂಗೆ ಯಾರ ಒಂದು 4-5 ನಾರ್ಮಲ್ ಒಂದು 50 ಪೈಸೆ ಕಾಯಿನ್ ಹಾಕಿ ಕೊಟ್ಟರು ಸಾಕು. ಈ ಪರ್ಸ್ ಕೊಡಿಸಿ. ಏನು ಮಾಡ್ಬೇಕೆ? ಈ ಪರ್ಸ್ ಯಾರು ಕೊಟ್ಟರೆ ನನಗೆ ಸಾಕು. ಒಂದು 50 ಪೈಸೆ ಕೊಟ್ಟರು ಸಾಕು. ಬಟ್ ಈ ಪರ್ಸ್ ಕೊಡಿಸಿ. 50 ಪೈಸೆ ಹಾಕ್ಬಿಟ್ಟು ಈ ಪರ್ಸ್ ಕೊಡ್ಬೇಕಂತೆ ನೋಡಿ ಅವಳಿಗೆ. ಯಪ್ಪ ದೇವ್ರೆ. ಚಿನ್ನ ನೋಡಿ ನೋಡಿ ಯಾಕೋ ತಲೆ ಕೆಟ್ಟೋಗ್ತಾ ಇದೆ ಅಲ್ಲೇನೆ. ಹೌದು. ನೋಡೆ ಸಿಕ್ಕಲ್ಲ ಅಂದ್ಯಲ್ಲ, ಕುಡಿಯೋಕ್ಕಿಲ್ಲಿ ಸಿಕ್ಕತ್ತೆ ನೋಡಿಲ್ಲಿ. ನಾವೆಲ್ಲ ಇದನ್ನ ಅರೇಂಜ್ಮೆಂಟ್ ಮಾಡ್ಕೊಂಡೇ ಬರೋದು ಎಲ್ಲಾದ್ರೂ. ನೋಡು, ಕಾಫಿ ಏನ ಬೇಕಾ? ಇಲ್ಲಪ್ಪ. ಸುಮ್ಮನೆ ನೋಡ್ಬಿಟ್ಟು ಬೇಡ ಅಂದ್ರೆ ಈಗ ಇಲ್ಲೂ ಇದನ್ನ ಯಾರು ಹಾಕೊಳ್ತಾರೆ ಆ ಥರ ಗರುಡ ಎಲ್ಲ ನಿಜವಾಗ್ಲು ಅಲ್ಲ? ನಿಂಗೆ ಯಾರೋ ಫ್ರೀಯಾಗಿ ಕೊಟ್ರೆ ಹಾಕೊಳ್ಳಲ್ತೀಯ? ಫ್ರೀಯಾಗಿ ಕೊಟ್ಟರೆ ಅದನ್ನ ಹಾಕೋಬೇಕಾದ್ರೆ ಯೋಚನೆ ಮಾಡ್ತೀನಿ. ಅದೇನು ಆ ಥರ ಗರುಡ ನೀನು ನಿಜವಾಗ್ಲು ನೀ ಹಾಕೋತೀಯಾ ಫ್ರೀಯಾಗಿ ಕೊಟ್ಟರೆ? ಒಂದ್ಸಲ ಹಾಕೋತೀನಿ. ಬೇರೆ ನೋಡಿ ಇವೆಲ್ಲ ಪರವಾಗಿಲ್ಲ, ತಟ್ಟೆ ಗಿಟ್ಟೆ ಎಲ್ಲ. ತಟ್ಟೆ ನೀನ್ ತಟ್ಟೆ ಹಾಕೋ. ಸರಿ, ನೀನ್ ತಟ್ಟೆ ಹಾಕೋ. ತಟ್ಟೆ ನೋಡು, ಅದೆಲ್ಲ ಪರವಾಗಿಲ್ಲ. ಈಗ ಒಳ್ಳೆ ಚಾಕ್ಲೇಟ್ ತರ ಇದೆ. ಏನ್ ವೆರೈಟೀಸ್ ಇದು. ಬಟ್ ಬರಲ್ಲ ಅಂತ. ಇದೊಂಥರ ತಿರುಪತಿ ವೆಂಕಟೇಶನಿಗೆ ಹಾಕ್ದಂಗಿದೆ ಅಲ್ವಾ? ಇಲ್ಲಿ ನೋಡಿ, ಇಲ್ಲಿ ಕೂತ್ಕೊಂಡಿದ್ದಾಳೆ ಚೆನ್ನಾಗಿ. ಪಕ್ಕದಲ್ಲೇ ಲಕ್ಷ್ಮಿ ಕುತ್ಕೊಂಡು. ಲಕ್ಷ್ಮಿ ಕೂತ್ಕೊಂಡ್ಬಿಟ್ಟಿದ್ದಾಳೆ. ಹೌದು. ಇದನ್ನೆಲ್ಲ ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಒಳಗಡೆ ಹೋಗ್ಬಿಟ್ಟು ನಾವು ಕೇಳ್ತಾನೂ ಇಲ್ಲ. ಯಾಕೆಂದರೆ ಇವೆಲ್ಲ KG ಗಟ್ಟಲೆ ಇರುತ್ತೆ. ಆ್ಯಕ್ಚುಲಿ ಇಷ್ಟು KG ಅಷ್ಟು KG ಅಂದ್ಬಿಡ್ತಾರೆ. ಅದಕ್ಕೆ ನಾವು ಒಳಗಡೆ ಹೋಗಿ ಎಷ್ಟು ಏನು ಅಂತ ವಿಚಾರಿಸ್ತಾ ಇಲ್ಲ ಅಷ್ಟೇ. ನಮ್ಮ ಕನ್ನಡಿಗರ ಸಮಸ್ತ ಜನರಿಗೆ ಎಲ್ಲರಿಗೂ ಒಂದೊಂದು ಈ ಥರ ಒಂದು ಏನು ಹೇಳ್ತಾರೆ, ದೊಡ್ಡ ದೊಡ್ಡ ಚೈನು ಅಲ್ವೇನೆ? ಈ ಥರ ಹಾಕೋತೀಯೇನೆ ಕೈಗೆ? ಅದು ಹಾಕೋಬೋದು. ನನಗೆ ಇಷ್ಟ ಆಗಲ್ಲ. ಅದ್ಯಾಕೋ ದೊಡ್ಡ ದೊಡ್ಡ ಹಾಕೊಳಕ್ಕೆ ನಾನು ಇಲ್ಲಾಂದ್ರೂ ಹಾಕಲ್ಲ. ಇದು ಇದು ಚೆನ್ನಾಗಿದೆ. ಹಾಕೊಳ್ಳೋ ಥರ ಇದೆ ಏನೇನು ಡಿಸೈನ್ಸ್ ನೋಡು ಅಲ್ಲ? ಏನಕ್ಕೆ ಸುಸ್ತಾಗಿದ್ದೀವಿ? ಚಿನ್ನ ನೋಡಿ 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 ಸುಸ್ತಾಗೋಗಿದೆ ಈಗ. ಬ್ಯಾಗು ತುಂಬಾ ಭಾರ ಇದೆ. ಕುಕ್ಕುತ್ತೆ ಅಂತಾರೆ. ನಮ್ಮ ಬ್ಯಾಗು ತುಂಬಾ ಭಾರ ಇದೆ. ನಿಮಗೆ ಎತ್ತಿ ತೋರ್ಸೋಷ್ಟು ಶಕ್ತಿ ಇಲ್ಲ, ಅಷ್ಟು ಚಿನ್ನ ತಗೋಬಿಟ್ಟಿದ್ದೀವಿ ಅಲ್ವಾ? ಕರೆಕ್ಟ್.
ಅದು ಯಾವ್ದು ಗೊತ್ತಾ, ದೇಸಿ ಬ್ಲಿಂಗ್ ಒಂದು ಶೋ ಬರ್ತಾ ಇದೆಲ್ಲ, ಹಾ. ಅದರಲ್ಲಿ ಅವಳ ಹತ್ರ 40 ಕಿಲೋ ಗೋಲ್ಡ್ ಇದೆ ಅಂತೆ. ಹಂಗೆ ಲೆಕ್ಕ ಹಾಕಿದ್ರೆ ನಮ್ಮ ಹತ್ರನೂ ಸ್ವಲ್ಪ ಇಲ್ಲ, ನಮ್ದು but ಇರುತ್ತೆ. 400 ಇದೆ ಅಲ್ಲ, ಏನು 400 ಗ್ರಾಮ್. ಹೌದು. ಇಲ್ಲ, 400 ಕಿಲೋನೇ ನಾವು ಗೋಲ್ಡ್ ತಗೊಂಡಿರೋದು ಇವಾಗ. ಸೊ ವೇಟ್ ಮಾಡ್ತಾ ಇದ್ದೀವಿ ಗಾಡಿ ಬಂದು ತಗೊಂಡು ಹೋಗೋಕ್ಕೆ. ಅಲ್ಲಿ ತೋರಿಸಿದ್ವಲ್ಲ ಎಲ್ಲ ತಗೋಬಿಟ್ವಿ. ಶಿವರಂಜನಿಗೆ ಏನೇನು ಇಷ್ಟ ಆಯಿತು ತಗೊಂಡ್ಲು, ನನಗೆ ಏನೇನು ಇಷ್ಟ ಆಯಿತು ಅದನ್ನೂ ತಗೊಟ್ಲು ಅವಳು. ನಾನು ಬರೀ ಆ ಚಿಕ್ಕ ಪರ್ಸ್ ಬಾಕಿ ಆಗಿದೆ, ಅದನ್ನ ನೀವು ಯಾರನ್ನ ಯಾರಾದ್ರು ಕೊಡಿ. ಅಷ್ಟೇ. ನಿಮ್ಗೆ ಇಷ್ಟ ಆಯ್ತಾ ಇವತ್ತಿನ ವಿಡಿಯೋ? ತಿಳಿಸಿ ಸ್ನೇಹಿತರೆ. ಇನ್ನೂ ಏನೇನು ನೋಡಬೇಕು, ಇನ್ನು ಏನೇನು ಏನು ಹೇಳು. ಪರವಾಗಿಲ್ಲ, ಏನೇನ್ ಯಾವುದು ಇಷ್ಟ? ಏನೇನು ನೋಡಕ್ಕೆ ಇಷ್ಟ, ಏನೇನು ಬೇಕು ಎಲ್ಲ ಕಾಮೆಂಟಲ್ಲಿ ಹೇಳಿ. ಒಂದೊಂದೇ ತೋರ್ಸಕ್ ಶುರು ಮಾಡ್ತೀವಿ. ಸೆಕೆಗಾಲ ಶುರುವಾಯ್ತು ನೋಡಿ, ಎಲ್ಲ ಚೆನ್ನಾಗಿ ಹಾಗೆ. ಬೆವತ್ಕೊಂಡು ನನ್ನೊಂದು ಹಳೆ ಡೈಲಾಗು ಕಾಗೆಗಳ ಥರ. ಬಿಳಿ ಕಾಗೆ ಕಪ್ಪು ಕಾಗೆ ಆಗಿದ್ವಿ ಒನ್ ಟೈಮಲ್ಲಿ. ಇವತ್ತು ಕೆಂಪು ಕಾಗೆ, ಯಾಕಂದ್ರೆ ಸುಸ್ತಾಗೋಗಿದೆ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇಕು ನಿಮ್ಮ ಪ್ರೋತ್ಸಾಹ ಅಂತೂ ಖಂಡಿತ ಬೇಕು. ಹೌದು. ಇವಾಗ ಸದ್ಯಕ್ಕೆ ನಾವಿಬ್ರು ಎಲ್ಲೂ ಹೋಗ್ತಾ ಇಲ್ಲ, ನಾವಿಬ್ರದ್ದು ಸ್ವಲ್ಪ ಹಾಲಿಡೇ ಎಲ್ಲ ಮುಗೀತು, ಹೌದು, ಕರೆಕ್ಟ್. ಇಲ್ಲೇ ಇರ್ತೀವಿ, ನಾವಿಬ್ರ ಜೊತೆಯಲ್ಲೇ ನೋಡ್ಬೇಕು. ಹೌದು. ಟೇಕ್ ಕೇರ್. ಟೇಕ್ ಕೇರ್.